ಏರೋ ಇಂಡಿಯಾ 2025 ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಫ್ಲೈಯಿಂಗ್ ಶೋ ಯಾವಾಗ ನಡೆಯುತ್ತೆ? ಏನೇನ್ ವ್ಯವಸ್ಥೆ ಎಲ್ಲ ಮಾಡ್ಲಾಗಿದೆ? ಸುಮ್ನೆ ಕಾಯ್ದು ಕಾಯ್ದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ, ಬನ್ನಿ ಹೋಗೋಣ. ಪ್ರೀತಿ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಏನು 2025ರ ಏರ್ ಶೋ ನಡೀತಾ ಇದೆ. ಈ ಏರ್ ಶೋ ನಲ್ಲಿ ಏನೇನಿದೆ, ಈ ಶೋಗಳು ಯಾವ ಟೈಮ್ ನಲ್ಲಿ ನಡೀತವೆ, ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಿಮ್ ಜೊತೆ ಹಂಚ್ಕೊಳಕ್ ಬರ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿರಲ್ಲ. ಬನ್ನಿ ವಿಡಿಯೋಕ್ಕೆ ಹೋಗೋಣ. ಪ್ರೀತಿ ವೀಕ್ಷಕರೇ, ಏನು ಫೆಬ್ರವರಿ 10th ರಿಂದ 14th ವರೆಗೆ ನಡೀತಾ ಇರ್ತಕ್ಕಂಥ ಈ ಒಂದು ಏರ್ ಶೋ ಇದೆ. ಇದರಲ್ಲಿ ಏನೇನಿರುತ್ತೆ, ಯಾವ್ಯಾವ ಪ್ಲಾನ್ ಅನ್ನ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ, ಎಲ್ಲೆಲ್ಲಿ ಏನೇನ್ ನಡೀತಾ ಇರುತ್ತೆ, ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಏನು, ಮತ್ತೆ ನೀವು ಯಾವ ಟೈಮ್ ಅಲ್ಲಿ ಏರ್ ಶೋ ನ ನೋಡ್ಬೋದು, ಇದೆಲ್ಲವನ್ನ ನಾನು ಇಲ್ಲೊಂದು ಚಾರ್ಟ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹೆಚ್ಚು ಕವರ್ ಮಾಡಲ್ಲ, ಯಾಕೆಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬೇಕಾದವರು ನೋಡ್ಕೊಳ್ಳಿ. ನಾನು ಫ್ಲೈಯಿಂಗ್ ಡಿಸ್ಪ್ಲೇ ಅಂದ್ರೆ ಏರ್ ಶೋ ಯಾವಾಗ ನಡೆಯುತ್ತೆ, ಯಾವ ಟೈಮ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಫೆಬ್ರವರಿ 10th 2025ರ 9:30ಕ್ಕೆ ಇನಾಗರಲ್ ನಡೆದು ಬಿಡುತ್ತೆ, ಅಂದ್ರೆ ಸೋಮವಾರ. ನೆಕ್ಸ್ಟ್ 10:27 ಅಂದ್ರೆ 10:30 ಅಷ್ಟರಲ್ಲಿ ಫ್ಲೈಯಿಂಗ್ ಡಿಸ್ಪ್ಲೇ ನಡೆಯುತ್ತೆ, ಅಂದ್ರೆ ಶೋ ನಡೆಯುತ್ತೆ. ಅಂದ್ರೆ ಇನಾಗರಲ್ ಆದ ತಕ್ಷಣದಲ್ಲೇ ಈ ಒಂದು ಏರ್ ಶೋ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಇದನ್ನ ನೀವು ಇಲ್ಲಿ ಕಣ್ ತುಂಬ್ಕೋಬಹುದು. ಉಳಿದಂತೆ ಒಂದಷ್ಟು ಸೆಮಿನಾರು ಅವು ಇವು ನಡೀತಾ ಹೋಗ್ತವೆ ಅಂತಕ್ಕಂಥದ್ದು. ಇದು ಸಾಯಂಕಾಲ 7 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಸೋಮವಾರ. ಇನ್ನು ಮುಂದೆ ಹೋಗೋಣ ಬನ್ನಿ. ಇನ್ನು ಫೆಬ್ರವರಿ 11ನೇ ತಾರೀಕು ಇಲ್ಲಿ ಬಿಸ್ನೆಸ್ ಅವರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಬಿಸ್ನೆಸ್ ಗಳಿಗೆ ಇರತಕ್ಕಂತ ಒಂದು ಅವರ್ಸ್ ಅಂತ ಹೇಳ್ತಾರೆ. ಅವರು ಇಲ್ಲೊಂದಷ್ಟು ಬಂದು ತಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ. ಅದು 9 ಗಂಟೆಗೆ ಶುರು ಆಗುತ್ತೆ ಅಂತಕ್ಕಂಥದ್ದು. ನಂತರದಲ್ಲಿ ಸೆಮಿನಾರು ಮತ್ತೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತವೆ. ಆದ್ರೆ ಶೋ ಎಷ್ಟು ಗಂಟೆಗೆ ನಡೆಯುತ್ತೆ ಅನ್ನೋದಾದ್ರೆ 12 ಗಂಟೆಗೆ ಇದು ನಡೆಯುತ್ತೆ ಅಂತಕ್ಕಂಥದ್ದು. ಫ್ಲೈಯಿಂಗ್ ಡಿಸ್ಪ್ಲೇ ಅನ್ನೋದು 12 ಗಂಟೆ ನಡೆಯುತ್ತೆ. 12 ಗಂಟೆವರೆಗೆ ನೀವು ನೋಡಕ್ಕಾಗಲ್ಲ. ಆ ದಿಸೆಯಿಂದಾಗಿ ಈ ಶೋನೇ ನೋಡಕ್ಕೆ ಏನಾದ್ರು ನೀವು ಬರ್ತೀರಿ ಅಂತ ಹೇಳಿದ್ರೆ 12 ಗಂಟೆ ಅಷ್ಟರಲ್ಲಿ ನೀವು ರೆಡಿ ಇರಬೇಕು. 12 ಗಂಟೆಗೆ ಶೋ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ 12th ಫೆಬ್ರವರಿನಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಅವತ್ತು ಕೂಡ ಬಿಸ್ನೆಸ್ ಅವರ್ಸ್ ಇರುತ್ತಂತೆ. 12th ಅವರ್ಸ್ ಕೂಡ ಬೇರೆ ಬೇರೆ ಒಂದಷ್ಟು ಸ್ಟಾರ್ಟ್ಅಪ್ ಇವುಗಳ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ಎಲ್ಲ ಇರುತ್ತೆ, ಎಕ್ಸಿಬಿಷನ್ಸ್ ಎಲ್ಲ ಇರುತ್ತೆ. ಇನ್ನು ಇವತ್ತಿನ ದಿನ ಫ್ಲೈಯಿಂಗ್ ಡಿಸ್ಪ್ಲೇ ಎಷ್ಟು ಗಂಟೆಗೆ ನಡೆಯುತ್ತೆ ಅನ್ನೋದಾದ್ರೆ ಇವತ್ತು 12 ಗಂಟೆಗೆ ನಡೆಯುತ್ತೆ ಅಂತಕ್ಕಂಥದ್ದು. ನೀವು 12 ಗಂಟೆಗೆ ಈ ಶೋನ ನೋಡೋದಕ್ಕೆ ರೆಡಿ ಆಗ್ಬೋದು. 12 ಗಂಟೆಗೆ ಎಲ್ಲ ಏರೋಪ್ಲೇನ್ಗಳು, ಹೆಲಿಕಾಪ್ಟರ್ಗಳೆಲ್ಲ ಶೋನ ಆರಂಭ ಮಾಡ್ತವೆ ಅಂತಕ್ಕಂಥದ್ದು. ಇನ್ನು 13, 14 ಅಂತ ಹೇಳಿದ್ರೆ ಇದು ಪಬ್ಲಿಕ್ ಅವರ್ಸ್ ಕಮೆಂಟ್ಸ್ ಅಂತ ಹೇಳ್ತಾರೆ. ಇದುವರೆಗೆ ನಡೆದಿದ್ದು ಈ ಬಿಸ್ನೆಸ್ ಮನ್ ಗಳಿಗೆ, ಆಫೀಸರ್ಸ್ ಗಳಿಗೆ ಮತ್ತೆ ಡೆಲಿಗೇಟ್ಸ್ ಗಳಿಗೆ ಒಂದಷ್ಟು ಸೆಮಿನಾರ್ ಇವೆಲ್ಲ ನಡೀತಾ ಹೋಗ್ತವೆ ಆ ದಿನಗಳಲ್ಲಿ. 10, 11, 12, 13, 14 ಪಬ್ಲಿಕ್ ಅಂತಾನೆ ಅಲೋ ಇರುತ್ತೆ. ಅವತ್ತು ಈ ಒಂದು ಫ್ಲೈಯಿಂಗ್ ಶೋ ಜಾಸ್ತಿ ನಡೆಯುತ್ತೆ, ಅಂದ್ರೆ ಏರ್ ಶೋ ಅವತ್ತು ತುಂಬಾ ಚೆನ್ನಾಗಿ ನಡೆಯುತ್ತೆ. ಹಾಗಾದ್ರೆ ಅವತ್ತು ಎಷ್ಟು ಗಂಟೆಗೆ ನಡೆಯುತ್ತೆ? 9 ಗಂಟೆಗೆ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ 9 ಗಂಟೆಗೆ ಎಲ್ಲ ಎಂಟ್ರಿ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 9:30ಕ್ಕೆ ಫ್ಲೈಯಿಂಗ್ ಡಿಸ್ಪ್ಲೇ ಆರಂಭ ಆಗುತ್ತೆ. ನೀವು 9 ಗಂಟೆ ಒಳಗಡೆನೆ ಯಾರು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ನೋಡೋದಾದ್ರೆ ಆ ಪ್ಲೇಸ್ ಅಲ್ಲಿ ರೆಡಿ ಇರಬೇಕು. ಆ ನೋಡೋ ಪ್ಲೇಸ್ ಅಲ್ಲಿ, ಅಂದ್ರೆ ಏನ್ ಏರ್ ಶೋಗೆ ಅಂತಾನೆ ಒಂದು ಪ್ಲೇಸ್ ಅನ್ನ ಮೀಸಲು ಮಾಡಿದಾರಲ್ಲ, ಆ ಒಂದು ಸ್ಥಳದಲ್ಲಿ ಅಷ್ಟರಲ್ಲಿ ನೀವು ಹೋಗಿ ಕಾಯ್ತಾ ಇರ್ಬೇಕು. ಇನ್ನು ಹೊರಗಡೆ ನೋಡೋರಿದ್ರೆ 9 ಗಂಟೆ 9:30 ಒಳಗಡೆ ಬಂದ್ರೆ ಹೊರಗಡೆನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇನ್ನು ಇದು ಮೊದಲನೇ ಒಂದು ಏರ್ ಶೋ ಆದ್ರೆ, ಫ್ಲೈಯಿಂಗ್ ಡಿಸ್ಪ್ಲೇ ಆದ್ರೆ, ಇನ್ನು ಎರಡನೇದು ಯಾವಾಗ ನಡೆಯುತ್ತೆ ಅಂದ್ರೆ 2 ಗಂಟೆಯ ಮೇಲೆ ಅಂತಕ್ಕಂಥದ್ದು. 2 ಗಂಟೆಯ ಮೇಲೆ ನಡೆಯುತ್ತೆ ಮತ್ತೊಂದು ಡಿಸ್ಪ್ಲೇ ನಡೆಯುತ್ತೆ ಅವತ್ತು. ಅಂದ್ರೆ ಇವತ್ತು 2 ಡಿಸ್ಪ್ಲೇ ನಡೀತವೆ, ಅಂದ್ರೆ 2 ಬಾರಿ ಏರ್ ಶೋನ ಮಾಡ್ತಾರೆ. ಅವತ್ತು ಕಂಪ್ಲೀಟ್ ನೀವು ಶೋನ ನೋಡ್ಬೋದು 13, 14ನೇ ದಿನಾಂಕದಂದು ಅಂತಕ್ಕಂಥದ್ದು. ಇನ್ನು ಉಳಿದಂತೆ ಶೋ ನೋಡಕ್ ಬರ್ತಕ್ಕಂಥವ್ರು ಏನೇನ್ ತರಬೇಕಾಗುತ್ತೆ, ಏನೇನ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡೋದಾದ್ರೆ, ಪಾಸ್ ತಗೊಂಡಿರೋರು ಆರ್ ಟಿಕೆಟ್ ತಗೊಂಡಿರೋರು ಕಂಪಲ್ಸರಿ ಅದನ್ನ ತರಲೇಬೇಕು ನೀವು. ಇನ್ನು ಜೊತೆಗೆ ಒಂದು ಅಂಬ್ರೆಲಾ ತಗೊಬನ್ನಿ, ಯಾಕೆಂದ್ರೆ ಬಿಸಿಲಿದೆ, ತುಂಬಾ ಬಿಸಿಲು. ಇನ್ನು ವಾಟರ್ ಬಾಟ್ಲು ತೆಗೆದುಕೊಂಡು ಬನ್ನಿ. ನೀರು ನಿಮ್ಗೆ ಅಡ್ಜಸ್ಟ್ ಆಗ್ಬೋದು, ಅಡ್ಜಸ್ಟ್ ಆಗದೆ ಇರ್ಬೋದು. ಆ ದಿಸೆಯಿಂದಾಗಿ ನಿಮ್ದೇ ಆದಂತ ಒಂದು ವಾಟರ್ ಬಾಟ್ಲು ನಿಮ್ ಹತ್ರ ಇದ್ರೆ ಬಹಳ ಒಳ್ಳೇದು.
ನೆಕ್ಸ್ಟ್ ಮಾಸ್ಕ್ ತಗೊಂಡ್ ಬನ್ನಿ, ಯಾಕಂತ ಹೇಳಿದ್ರೆ ತುಂಬಾ ಧೂಳಿರುತ್ತೆ. ಯಾಕೆಂದ್ರೆ ರೆಡಿ ಮಾಡಿರ್ತಾರೆ, ಅದು ಇಡೀ ಗ್ರೌಂಡ್ ನ ರೆಡಿ ಮಾಡಿರ್ತಾರೆ ನೀಟಾಗಿ. ಆ ದಿಸೆಯಿಂದಾಗಿ ತುಂಬಾ ಕಡೆ ಒಂದು ಧೂಳು ಇರುತ್ತೆ. ಆ ಕಾರಣಕ್ಕೆ ನೀವು ಮಾಸ್ಕ್ ತಂದ್ರೆ ಬಹಳ ಉತ್ತಮ ಆಗುತ್ತೆ. ಈ ಧೂಳು ಅದು ಇದು ಡಸ್ಟ್ ಅಲರ್ಜಿ ಇಂಥವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಈ ಕೇರ್ ನ ಮಾಡಿ. ಇನ್ ನೆಕ್ಸ್ಟ್ ಕೂಲಿಂಗ್ ಗ್ಲಾಸ್ ತಗೊಬನ್ನಿ. ಯಾಕಂತ ಹೇಳಿದ್ರೆ ನೋಡುವಂತ ಸಂದರ್ಭದಲ್ಲಿ ಸೂರ್ಯನನ್ನ ನೀವು ನೇರವಾಗಿ ನೋಡಕ್ ಆಗದೆ ಇರ್ಬೋದು, ಅಥವಾ ಕಣ್ಣುಗಳಿಗೆ ಸ್ವಲ್ಪ ಹಿಂಸೆ ಆಗ್ಬೋದು. ಆ ದಿಸೆಯಿಂದಾಗಿ ಒಂದು ಗ್ಲಾಸ್ ಇದ್ರೆ ಬಹಳ ಉತ್ತಮ ಆಗುತ್ತೆ. ಜೊತೆಗೆ ಕಣ್ಣಿಗೆ ಪ್ರೊಟೆಕ್ಷನ್ ಕೂಡ ಇರುತ್ತೆ ಅಂತಕ್ಕಂಥದನ್ನ ನೋಡಬಹುದು. ಇದು ಬಹಳ ಬೇಸಿಕ್ ಆಗಿ ಬೇಕಾಗಂತವು. ಇನ್ನು ನೀವೇನೋ ಕ್ಯಾಮ್ರಾ ತರ್ತೀನಿ ಅಂದ್ರೆ ಯಾವುದೇ ಡ್ರೋನ್ ಗಳಿಗೆ ಅಲೋ ಇಲ್ಲ. ನೀವೇನಾದ್ರೂ DSLR ಕ್ಯಾಮ್ರಾಗಳನ್ನ ತೆಗೆದುಕೊಂಡು ಬರ್ಬೋದು, ನೀವು ಫೋಟೋ ಕ್ಯಾಪ್ಚರ್ ಮಾಡ್ಬೋದು, ವಿಡಿಯೋ ಮಾಡ್ಬೋದು. ಅದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ಈಗ ಬೇರೆ ಟೈಮಲ್ಲಿ ಇರೋದಿಲ್ಲ, ಈ ಟೈಮಲ್ಲಿ ಮಾಡ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಉಳಿದಂತೆ ನಿಮ್ಗೆ ಸೇಫ್ಟಿ ಮೆಜರ್ಸ್ ಇನ್ನೇನೇನು ಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಮಾಡ್ಕೊಳ್ಳಿ. ಇದಿಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಇನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನ ನೀವು ನೋಡೋದಾದ್ರೆ, ಫ್ರೀ ಪಾರ್ಕಿಂಗ್ ಬೇಕು ಅಂತ ಹೇಳಿದ್ರೆ ನೀವು GKVK ನಲ್ಲಿ ಒಂದು ಪಾರ್ಕ್ ಮಾಡ್ಬೇಕಾಗತ್ತೆ. ಅಲ್ಲಿಂದ ಬಸ್ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇನ್ನು ಪೇಯ್ಡ್ ಪಾರ್ಕಿಂಗ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಏರ್ ಫೋರ್ಸ್ ಕಾಂಪೌಂಡ್ ಅಲ್ಲಿ ಪೇಯ್ಡ್ ಪಾರ್ಕಿಂಗ್ ನ ಮಾಡಿದ್ದಾರೆ. ನೀವು ದುಡ್ಡು ಕೊಟ್ಟು ಪಾರ್ಕ್ ಅನ್ನ ಮಾಡಬಹುದು. ಬಹುತೇಕವಾಗಿ ADVA ಏರಿಯಾಗೆ ಹೋಗ್ತಕ್ಕಂಥವ್ರು ಇಲ್ಲೂ ಕೂಡ ಮಾಡ್ತಾರೆ, ಮತ್ತೆ GKVK ಅಲ್ಲೂ ಕೂಡ ಮಾಡ್ತಾರೆ. ಆ ದಿಸೆಯಿಂದಾಗಿ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಗೆ ಎರಡ್ ಕಡೆ ಇರೋದ್ರಿಂದ ದುಡ್ಡು ಕೊಟ್ರೆ ಇಲ್ಲಿ, ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ದುಡ್ಡನ್ನ ಇಲ್ಲಿ ಕೊಟ್ಟು ಪಾರ್ಕ್ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು. ಎಲ್ಲೆಲ್ಲೋ ನಿಲ್ಸಿ ಗಾಡಿಗಳನ್ನ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದೆ. ಈ ಒಂದು 4 ದಿನಗಳು ಕೂಡ ನಿಮ್ ಗಾಡಿ ಎಲ್ಲೆಲ್ಲೋ ನಿಂತ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಆ ದಿಸೆಯಿಂದಾಗಿ ಎಲ್ಲೂ ನಿಲ್ಸಬೇಡಿ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಅಲ್ಲೇ ನಿಲ್ಸಿ ಅಂತಕ್ಕಂಥದ್ದು. ಇನ್ನು ಪಾಸ್ ಅಲ್ಲಿ 2 ವಿಧವಾದಂತ ಪಾಸ್ ನಿಮಗೆ ಗೊತ್ತಿದೆ. ADVA ಪಾಸು ಮತ್ತೆ ಒಂದು ವಿಸಿಟರ್ ಪಾಸ್ ಅಂತಿದೆ, ಜನರಲ್ ಪಾಸು. ಆ ದಿಸೆಯಿಂದಾಗಿ ADVA ಶೋ ಅಂತ ಹೇಳಿದ್ರೆ ಏರ್ ಡಿಸ್ಪ್ಲೇ ವಿವಿಂಗ್ ಏರಿಯಾದಿಂದ ನೀವೇನಾದ್ರು ನೋಡ್ಬೇಕು ಅಂತ ಹೇಳಿದ್ರೆ 11th 12th 13th 14th ಇರುತ್ತೆ. ಆದ್ರೆ ಫೋರ್ನೂನ್ ಸೆಷನ್ ಇರುತ್ತೆ. ಅದು 9:30ರಿಂದ 11:30 ಒಳಗಡೆ ಮಾತ್ರ ಅಲ್ಲೆಲ್ಲ ನೋಡಕ್ಕಾಗತ್ತೆ. ಒಂದಷ್ಟು ಒಳಗಡೆ ಏರಿಯಾದಲ್ಲಿ ಒಂದಷ್ಟು ವಾಚ್ ಕೂಡ ನೀವು ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಆಫ್ಟರ್ನೂನ್ ಸೆಷನ್ ನಲ್ಲಿ 13th 14th ನಡೆಯುತ್ತೆ. ಅದು 12 ಗಂಟೆಯಿಂದ 2 ಗಂಟೆವರೆಗೆ ನಡೆಯುತ್ತೆ. ಎಕ್ಸಿಬಿಷನ್ ಏರಿಯಾನು ಕೂಡ ನೋಡಬಹುದು, ಮತ್ತೆ ವಿವಿಂಗ್ ಏರಿಯಾದಲ್ಲಿ ಏನೇನಿದೆ ಅದೆಲ್ಲಾನು ಕೂಡ ನೀವು ನೋಡಬಹುದು ಅಂತಕ್ಕಂಥದ್ದು. ಇನ್ನು ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಬೆಂಗಳೂರಿನ ಬಹುತೇಕ ಭಾಗಗಳಿಂದ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ಹೆಬ್ಬಾಳ, ಕೆಂಪೇಗೌಡ ಬಸ್ ನಿಲ್ದಾಣ, ಶಿವಾಜಿನಗರ, ಕೆಂಗೇರಿ, ಬನಶಂಕರಿ, ವಿಜಯನಗರ, ಓರಿಯನ್ ಮಾಲ್, ರಾಜಾಜಿನಗರ, ಇನ್ಫೋಸಿಸ್ ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿ, ITPL, ದೇವನಹಳ್ಳಿ, ಬೆಂಗಳೂರಿನ ಹಲವಾರು ಭಾಗಗಳಿಂದ ಬಸ್ ಫೆಸಿಲಿಟಿ ಅಂತೂ ಇಲ್ಲಿಗಿದೆ. ಇನ್ನು ಈ ರೋಡ್ ಅಲ್ಲಿ ದೊಡ್ಡ ದೊಡ್ಡ ಲಾರಿಗಳನ್ನ ಮತ್ತೆ ಪ್ರೈವೇಟ್ ಬಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ಓನ್ಲಿ ಗವರ್ಮೆಂಟ್ ಬಸ್ಸಸ್ ಓಡಾಡ್ತವೆ, ಮತ್ತೆ ಕಾರ್ಗಳು ಮಾತ್ರ ಓಡಾಡ್ತವೆ. ದೊಡ್ಡ ದೊಡ್ಡ ಟ್ರಕ್ಗಳು ಇವುಗಳಿಗೆ ಈ 4 ದಿನ ಯಾವುದೇ ಕಾರಣಕ್ಕೂ ಅಲೋ ಮಾಡ್ತಾ ಇಲ್ಲ, ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ. ಟ್ರಾನ್ಸ್ಪೋರ್ಟೇಷನ್ ಕೂಡ ಎಷ್ಟು ಸ್ಮೂತ್ ಬೇಕು ಅಷ್ಟು ಮಾಡಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು. ಪ್ರೀತಿ ವೀಕ್ಷಕರೇ, ಇದಿಷ್ಟು ಈ ಒಂದು ಶೋ ನೋಡಕ್ಕೆ ಬರ್ತಕ್ಕಂಥವ್ರಿಗೆ ಮಾಹಿತಿ. ನಿಮ್ಗೆ ಏನಾದ್ರು ಇನ್ನು ಏನಾದ್ರು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು, ಉಪಯೋಗ ಆಯ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಿಡಿಯೋ ತುಂಬಾ ಜನಕ್ಕೆ ಬೇಕಾಗುತ್ತೆ, ಶೋ ನೋಡಕ್ ಬರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ಏರ್ ಶೋಗೆ ಸಂಬಂಧಪಟ್ಟಂತ ಇನ್ನೂ ಹಲವು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನೀವು ನೋಡಬಹುದು. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.